ಮತ್ತೊಂದು ಕಡೆ ಬಿಡದಿ ಸಂಗ್ರಾಮ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಡಿಕೆ ಶಿವಕುಮಾರ್ ವಿರುದ್ಧ ತೊಡೆ ತಟ್ಟಿರುವಂತ ಎಚ್ಡಿಕೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಸಮರವನ್ನೇ ಸಾರಿದ್ದಾರೆ. ಹೌದು, ಇವತ್ತು ಪಾದಯಾತ್ರೆ ನಡೆಸಿರುವಂತ ನಿಖಿಲ್ ಕುಮಾರಸ್ವಾಮಿ ತನ್ನ ಜನರಿಗೆ ನನ್ನ ಜಮೀನನ್ನೇ ಬಿಟ್ಟುಕೊಡ್ತೀನಿ ಅನ್ನುವಂತ ಮಾತನಾಡಿ ಸವಾಲೆಸ್ತಿದ್ದಾರೆ. ರೆಡ್ ಝೋನ್ ಅಂತ ಯಾಕೆ ಕುಮಾರಸ್ವಾಮಿ ಅವರು ಮಾಡಿದ್ರು ಅದು ಫಸ್ಟ್ ಉತ್ತರ ಹೇಳಿ. ನಾನು ಐ ಕಾಂಟ್ ಡಿನೋಟಿಫೈ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ಕಾರ್ಯಕ್ರಮ ಬಿಟ್ರಾಯ್ತು. ಬಿಡದಿ ಸಂಗ್ರಾಮ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ರಣಕಹಳೆ ಮೊಳಗಿಸಿದೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿಂದು ಬೃಹತ್ ಪಾದಯಾತ್ರೆ ನಡೆಯಿತು. 11 ಕಿಲೋಮೀಟರ್ ದೂರದ ಪಾದಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ರು. ನಮ್ಮ ಭೂಮಿ ಕೊಡೋದಿಲ್ಲ ಅಂತ ಘೋಷಣೆ ಕೂಗಿದ್ರು. ಬಿಡದಿಯ ಅಂಚಿಪುರ ಮಾರಮ್ಮ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ ನಿಖಿಲ್ ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆಯಲ್ಲಿ ಜೆಡಿಎಸ್ನ ಹಾಲಿ ಹಾಗೂ ಮಾಜಿ ಶಾಸಕರು ಸೇರಿದಂತೆ ಕಾರ್ಯಕರ್ತರು ಭಾಗಿಯಾದ್ರು. ನನ್ನ 32 ಎಕರೆ ಜಮೀನನ್ನ ಸಾರ್ವಜನಿಕರ ಹಿತಾಸಕ್ತಿಗೆ ಕೊಡೋಕೆ ಸಿದ್ಧ ಅಂತ ನಿಖಿಲ್ ಕುಮಾರಸ್ವಾಮಿ ರೈತರಿಗೆ ಭರವಸೆ ಕೊಟ್ರು. ಅದು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಒಂದು ಶಾಲೆ ಕಟ್ಟಡ. ಅಂದು ಕುಮಾರಸ್ವಾಮಿ ಯಾಕೆ ರೆಡ್ ಝೋನ್ ಮಾಡಿದ್ರು ಅಂತ ನಿನ್ನೆ ಡಿಕೆಶಿ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ನಿಖಿಲ್, ನಿಮ್ಮ ಪ್ರಶ್ನೆಯಲ್ಲಿ ಉತ್ತರ ಇದೆ ಅಂದ್ರು. ರೆಡ್ ಝೋನ್ ಯಾಕೆ ಕುಮಾರಸ್ವಾಮಿ ಮಾಡಿದ್ರು? ರೆಡ್ ಝೋನ್ ಅಂತ ಯಾಕೆ ಕುಮಾರಸ್ವಾಮಿ ಅವರು ಮಾಡಿದ್ರು ಅದು ಫಸ್ಟ್ ಉತ್ತರ ಹೇಳಿ. ಯಾಕೆ ನೋಟಿಫಿಕೇಶನ್ ಮಾಡಿದ್ರು ಅದಕ್ಕೆ ಉತ್ತರ ಹೇಳಿ. ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡ್ಬಿಟ್ರು, ಅಕ್ಕಪಕ್ಕ ಎಲ್ಲ ಲೇಔಟ್ಗಳಾಗ್ಬಿಟ್ಟವೆ. ಅವ್ರ ಪ್ರಶ್ನೆಲ್ಲ ಉತ್ತರ ಇದೆಯಲ್ಲ ಸ್ವಾಮಿ. ಅಕ್ಕಪಕ್ಕ ಲೇಔಟ್ ಆಗ್ಬಿಟ್ಟದೆ, ಇದನ್ನ ರೆಡ್ ಝೋನ್ ಮಾಡಿದ್ದಕ್ಕಾನೆ ಇಲ್ಲಿವರೆಗೂ ಬಂದು ಯಾರು ಕೂಡ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು ಬಂದು ಇದನ್ನ ಲೇಔಟ್ ಆಗಿ ಪರಿವರ್ತನೆ ಮಾಡಲಿಲ್ವಲ್ಲ. ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗೋಕೆ ತಯಾರಿಲ್ಲ ಅಂತ ಸಿಎಂ ಡಿಕೆಶಿ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ, ಕಾರ್ಯಕ್ರಮವನ್ನೇ ಬಿಟ್ರೆ ಆಯಿತು ಅಂದ್ರು. ನಾನು ಬೀಯಿಂಗ್ ಎ ಅರ್ಬನ್ ಡೆವಲಪ್ಮೆಂಟ್ ಇದು ಮಿನಿಸ್ಟರ್ ಆಗಿದ್ದಂತವನು ನಾನು ಐ ಕಾಂಟ್ ಡಿನೋಟಿಫೈ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ಅವರೇ ಉತ್ತರ ಕೊಟ್ಟಿದ್ದಾರೆ. ರೆಡ್ ಝೋನು ಇಲ್ಲ ತೆಗಿಬೇಕಾಗಿತ್ತು, ನಾನು ಜೈಲಿಗೆ ಹೋಗೋಕ್ಕಾಗುತ್ತಾ ಅಂತ ನೆನ್ನೆನೇ ಹೇಳೋರೆ ಪಿತಾಮಹ ಕುಮಾರಸ್ವಾಮಿ ಅಂತ ಹೇಳಿ. ಅದು ಡಿನೋಟಿಫಿಕೇಶನ್ ಮಾಡೋದಲ್ಲ, ಕಾರ್ಯಕ್ರಮ ಬಿಟ್ರಾಯ್ತು. ಗೌಡರ ಕುಟುಂಬ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಬಿಡದಿ ಸಂಗ್ರಾಮ ಏರ್ಪಟ್ಟಿತ್ತು. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು. ಪ್ರಶಾಂತ್, TV9 ರಾಮನಗರ.